ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಇವರು ಜೀವನದಲ್ಲಿ ಕನಸನ್ನು ಕಂಡವರು, ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನು ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ ಇವತ್ತಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಈ ವ್ಯಕ್ತಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದು ಈಗ ಎಲ್ಲರೂ ಗುರುತಿಸುವ ಹಾಗೆ ಬೆಳೆದು ನಿಂತಿದ್ದಾರೆ. ಕಲ್ಲು ಮುಳ್ಳಿನ ಹಾದಿಯನ್ನ ಕ್ರಮಿಸಿ ಈಗ ಅಚ್ಚರಿ ಮೂಡಿಸುವ ರೀತಿ ಸಾಧನೆ ಮಾಡಿದ್ದಾರೆ. ನಮ್ಮ ನಡುವೆಯೇ ತೆರೆಮರೆಯ ಕಾಯಿಯಂತೆ ಇದ್ದು ಸೊಬಗು ಸೃಷ್ಟಿಸಿದ್ದಾರೆ ಸತೀಶ್ ಗೌಡ. ಎಲ್ಲರೂ ಹುಟ್ಟಾನೆ ಚಿನ್ನದ ಸ್ಪೂನನ್ನ ಬಾಯಲ್ಲಿಟ್ಕೊಂಡು ಹುಟ್ಟೋದಿಲ್ಲ. ಆದ್ರೆ ಅನೇಕರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಂದಿಷ್ಟು ಜನರಿಗೆ ಬೆಳಕಾಗಿ ಪರಿವರ್ತನೆಯಾಗ್ತಾರೆ. ತಮ್ಮ ಜೀವನ ಜ್ಯೋತಿಯನ್ನ ಬೆಳಗಿಸಿಕೊಂಡು ಸುತ್ತಮುತ್ತ ಇರುವವರಿಗೂ ಬೆಳಕು ತೋರ್ತಾರೆ. ಎಂಥವರಲ್ಲಿ ಸತೀಶ್ ಗೌಡ ಕೂಡ ಒಬ್ರು. ತಾವು ಬೆಳೆದ್ರು, ಹುಟ್ಟುವಾಗ ಚಿನ್ನದ ಸ್ಪೂನನ್ನ ಬಾಯಲ್ಲಿಟ್ಕೊಳ್ದೇ ಇದ್ರು, ಈಗ ಬಂಗಾರದ ತಟ್ಟಿಯಲ್ಲೇ ಊಟ ಮಾಡಬಲ್ಲವರಷ್ಟು ದೊಡ್ಡವರಾಗಿದ್ದಾರೆ. ಅವರ ಈ ಸಾಧನೆ ನಿಜಕ್ಕೂ ಗುರುತಿಸುವಂಥದ್ದು, ಮೆಚ್ಚುವಂಥದ್ದು. ಪ್ರಸಿದ್ಧ ಅಕ್ಷಯ್ ಗೋಲ್ಡ್ ಕಂಪನಿ ಮಾಲೀಕರೇ ಈ ಸತೀಶ್ ಗೌಡ. ಈ ಸಾಧಕ ತನ್ನ ಬದುಕಿನಲ್ಲಿ ಸಾಗಿ ಬಂದ ಹಾದಿ, ಇವರು ಹತ್ತಿ ಬಂದ ಮೆಟ್ಟಿಲು, ಇವರು ಅನುಭವಿಸಿದ ಕಷ್ಟ ನಷ್ಟ ಎಲ್ಲವನ್ನ ಮೀರಿ ಬೆಳೆದ ಬಗೆಯನ್ನ ನಿಮ್ಮ ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಈ ಎಪಿಸೋಡ್ನಲ್ಲಿ. ತಾವು ತಮ್ಮ ಜೀವನದಲ್ಲಿ ಏನೇನು ಒಡವೆಗಳನ್ನು ಕಳ್ಕೊಂಡಿದ್ದೀರಿ? ಮಿಸ್ಸಸ್ ಅವರ ಮಾಂಗಲ್ಯ ಸೂತ್ರನ ಸಮೇತ ಅಡೈಕಿ ಕಳ್ಕೊಂಡಿದ್ದೀವಿ. ಗೋಲ್ಡ್ಗೆ ಸಂಬಂಧಪಟ್ಟಾಗ ಬಿಸ್ನೆಸ್ ಮಾಡಿದವರಲ್ಲ, ಗೋಲ್ಡ್ ಸ್ಮಿತ್ ಫ್ಯಾಮಿಲಿ ಅಂತೂ ಅಲ್ಲೇ ಅಲ್ಲ. ಇವತ್ತು ಅಕ್ಷಯ್ ಗೋಲ್ಡ್ ಅನ್ನುವಂಥ ಸಂಸ್ಥೆ ದೊಡ್ಡ ಹೆಮ್ಮರವಾಗಿ ಬೆಳೀತಾ ಇದೆ. ಖಂಡಿತ ಎಫರ್ಟ್ ಹಾಕಿದ್ರೆ ಕಷ್ಟಗಳು ಬರುತ್ತೆ, ಧೈರ್ಯ ಕಳ್ಕೊಂಬಾರದು. ಅಕ್ಷಯ್ ಗೋಲ್ಡಲ್ಲಿ ಬರೋ ಪ್ರಾಫಿಟ್ನ ಗೌರ್ಮೆಂಟ್ ಸ್ಕೂಲ್ ದತ್ತು ತಗೊಂಡು ಇದು ಮಾಡ್ತಾಯಿದ್ದೀವಿ. SLC ಓದ್ತಿರೋಂಥ ಮಕ್ಕಳಿಗೆ ಟ್ಯಾಬ್ ವಿತರಣೆ ಮಾಡ್ತಾಯಿದ್ದೀವಿ. ಆಂಬುಲೆನ್ಸ್ ಮಾಡಿ ಸರ್ಕಾರ ಕೊಟ್ಟಿರೋದು ಕೋವಿಡ್ ಟೈಮಲ್ಲಿ. ಕಷ್ಟದಿಂದ ಬಂದಿರೋದ್ರಿಂದ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಮನೋಭಾವ ಇದೆ. ಅಕ್ಷಯ ಸೋನಾ ಚಾಂದ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ರಾಜ್ಯದೆಲ್ಲೆಡೆ ತನ್ನ ಶಾಖೆಯನ್ನ ಹೊಂದಿದೆ. ಕರ್ನಾಟಕದಲ್ಲಿ 40ಕ್ಕೂ ಹೆಚ್ಚು ಕಡೆ ಶಾಖೆಗಳನ್ನ ಹೊಂದಿದೆ. ಈಗ ತಮಿಳುನಾಡು, ಹೈದರಾಬಾದ್ನಲ್ಲೂ ತಮ್ಮ ಬಿಸ್ನೆಸ್ನ ವಿಸ್ತರಿಸಿಕೊಂಡಿದ್ದಾರೆ. ಆ ಒಂದು ಸಂಕಷ್ಟದ ಸಂದರ್ಭವನ್ನೇ ಪರಿವರ್ತನೆಯ ಸಮಯವನ್ನಾಗಿ ಮಾಡಿಕೊಂಡು ಬದುಕು ಬಂಗಾರವಾಗಿಸಿಕೊಂಡ ವ್ಯಕ್ತಿ ಇವರು. ಇವತ್ತು ಇವರು ಕೆಜಿ ಗಟ್ಲೆ ಬಂಗಾರ ತೂಗ್ತಾರೆ. ಬಂಗಾರದೊಂದಿಗೆ ನಿತ್ಯ ವ್ಯವಹಾರ ಮಾಡ್ತಾರೆ. ಬಾಳೆ ಬಂಗಾರವಾಗಿಸಿಕೊಂಡಿದ್ದಾರೆ. ವರ್ಷಗಳ ಹಿಂದಷ್ಟೇ ಸಾಮಾನ್ಯರಾಗಿ ಬದುಕು ಸಾಗಿಸುತ್ತಿದ್ದ ಇವರು ತಮ್ಮ ಬಾಳು ಬಂಗಾರ ಮಾಡಿಕೊಂಡಿದ್ದು ಹೇಗೆ ಅಂತ ಅವರೇ ಒಂದೊಂದಾಗಿ ನೆನಪಿಸಿಕೊಳ್ತಾ ಹೋಗ್ತಾರೆ. ಎಷ್ಟು ವರ್ಷ ಆಯಿತು ನಿಮ್ಮ ಕಂಪನಿ ಶುರುವಾಗಿ, ಅಕ್ಷಯ್ ಗೋಲ್ಡ್ ಕಂಪನಿ? 5 ವರ್ಷ ಆಯಿತು ಕಂಪನಿ ಪ್ರಾರಂಭಗೊಂಡು. 5 ವರ್ಷದಿಂದ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಆರಂಭದಲ್ಲಿ ಎಲ್ಲಿತ್ತು ಅಕ್ಷಯ್ ಗೋಲ್ಡ್ ಕಂಪನಿ? ಎಲ್ಲಿ ಆರಂಭ ಮಾಡಿದ್ರಿ ಸತೀಶ್? ಬಸವೇಶ್ವರ ನಗರದಲ್ಲಿ ಒಂದೇ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡಿದ್ವಿ. ಬಸವೇಶ್ವರ ನಗರದಲ್ಲಿ ಸ್ಟಾರ್ಟ್ ಮಾಡಿದ್ವಿ 5 ವರ್ಷದ. ಇವತ್ತು ಎಷ್ಟು ಬ್ರಾಂಚಸ್ ಇದೆ ಥ್ರೂಔಟ್ ಕರ್ನಾಟಕದಲ್ಲಿ? ಇವತ್ತು 70 ಬ್ರಾಂಚಸ್ ಆಲ್ ಓವರ್ ಕರ್ನಾಟಕ. ತಮಿಳ್ನಾಡಲ್ಲೂ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಆಂಧ್ರ ಪ್ರದೇಶ್ ಮಾಡ್ತಾ ಇದ್ದೀವಿ. 5 ವರ್ಷದ ಹಿಂದೆ ಹೇಗಿತ್ತು ಈ ಒಂದು ಬಿಸ್ನೆಸ್ಸು, ಈಗ ಹೇಗಿದೆ? 5 ವರ್ಷದ ಹಿಂದೆ ಅಂದರೆ ಕಾಂಪಿಟೇಷನ್ ಕಮ್ಮಿ ಇತ್ತು. ಇವಾಗ ಕಾಂಪಿಟೇಷನ್ ಇದೆ, ಆದರೂ ಜನ ಸಹಕಾರ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ಅಕ್ಷಯ್ ಗೋಲ್ಡ್ ಕಂಪ್ನಿಗೆ ಒಳ್ಳೆಯ ಹೆಸರಿದೆ, ಅದನ್ನು ಖಂಡಿತ ಉಳಿಸ್ಕೊಂಡು ಹೋಗ್ತೀವಿ.
ಓಕೆ, ಅಕ್ಷಯ್ ಗೋಲ್ಡ್ ಕಂಪನಿ ಆರಂಭದಲ್ಲಿ ಬಸವೇಶ್ವರನಲ್ಲಿ ಶುರುವಾಗುತ್ತೆ ಸಣ್ಣದಾಗಿ, ಅದಾದಮೇಲೆ ದೊಡ್ಡ ಮಟ್ಟಿಗೆ ದೊಡ್ಡದಾಗಿ ಇದನ್ನು ತೊಗೊಂಡು ಹೋಗಬೇಕು ಅನ್ನೋಂಥ ಆಲೋಚನೆ ಅದು ಯಾವಾಗ ಶುರುವಾಗಿದೆ? ನಮ್ಮದು ಮಾಡಿ ಒಂದು ಬಸವೇಶ್ವರದಲ್ಲಿ ಸ್ಟಾರ್ಟ್ ಮಾಡಿ 1 ಇಯರ್ಗೆಲ್ಲ ಬ್ರಾಂಚಸ್ ಜನಗಳು ಬೇಡಿಕೆಯಿಂದ ಬಂತು ಸರ್. ನಿಮ್ಮದು ಒಂದೇ ಒಂದು ಬ್ರಾಂಚ್ ಇದೆ, ನಮಗೆ ಬರೋಕ್ಕೆ ಟ್ರಾವೆಲಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಮ್ಮ ಏರಿಯಾದಲ್ಲೂ ಒಂದು ಮಾಡಿ ಅಂತ ಜನನೇ ಒಂದು ಸಲಹೆ ಕೊಟ್ಟರು. ಆ ಸಲಹೆ ಮೇರೆಗೆ ನಾವು ಇವಾಗೆಲ್ಲ ಏರಿಯಾದಲ್ಲೂ ಬ್ರಾಂಚಸ್ ಮಾಡಿದ್ವಿ. ತಮಗಿದ್ದಂಥ ಸವಾಲುಗಳು ಆರಂಭ ದಿವಸಗಳಲ್ಲಿ ಯಾವುದೇ ಬಿಸ್ನೆಸ್ ಮಾಡೋ ಸಂದರ್ಭದಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ, ಒಂದಷ್ಟು ಸವಾಲುಗಳು ಬಂದೇ ಬರುತ್ತೆ. ಸೊ ನಿಮಗೆ ಈ ಸಂಸ್ಥೆ ಶುರು ಮಾಡುವಾಗ ಏನೇನು ಸವಾಲುಗಳು ಎದುರಿಸಿದ್ರಿ ತಾವು? ಕಂಪ್ನಿ ಶುರು ಮಾಡುವಾಗ ನಮಗೆ ಆದಂಥ ಫಂಡ್ಸ್ ಇರಲಿಲ್ಲ, ಫಂಡಿನ ಸಮಸ್ಯೆ, ಆಮೇಲೆ ಯಾವ ಥರ ಮಾಡಬೇಕು, ಯಾವ ಥರ ಒಂದು ಕಂಪ್ನಿ ಕಟ್ಟಬೇಕು ಅನ್ನೋದು ಒಂದು ಇದಿರಲಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ನಮ್ಮ ಸ್ನೇಹಿತರು ಮಾರ್ಗದರ್ಶನ ಮತ್ತು ಸುಮಾರು ನಮ್ಮ ಸ್ಟಾಫ್ಗಳು ಎಲ್ಲ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದಿದೆ. ಸತೀಶ್ ಮೂಲತಃ ತುಮಕೂರಿನವರು. ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವು ತುಂಬಾ ಕಷ್ಟದ ದಿನಗಳು. ಆದ್ರೆ ಅದನ್ನೇ ಅಚ್ಚುಕಟ್ಟಾಗಿ ಮಾಡ್ತಾ ಮುಂದೊಮ್ಮೆ ತಾವೇ ಸೆಕ್ಯೂರಿಟಿ ಏಜೆನ್ಸಿ ತೆರೀತಾರೆ. ಸೆಕ್ಯೂರಿಟಿ ಏಜೆನ್ಸಿಯಲ್ಲೇ ತಮ್ಮ ಬದುಕು ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಇವರ ಬದುಕಿನಲ್ಲಿ ಮತ್ತೊಂದು ತಿರುವು ಬರುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ. ಇವರೇ ಹೇಳುವಂತೆ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ನಷ್ಟವಾಗುತ್ತೆ. ಸಿಬ್ಬಂದಿಗೆ ಸಂಬಳ ಕೊಡೋಕು ಆಗದೆ ಒಡವೆ ವಸ್ತುಗಳನ್ನ ಅಡವಿಡೋ ಪರಿಸ್ಥಿತಿ ಬರುತ್ತೆ. ಅದೇ ಇವರ ಹೊಸ ಆಲೋಚನೆಗೆ ಗುರಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ನಂಬೋದ್ ಕಷ್ಟ. ಆದ್ರೆ ಅದೇ ಇವರ ಈ ಸಾಧನೆಗೆ ನಾಂದಿಯಾಗುತ್ತೆ. ಕಷ್ಟ ಬಂತು ಅಂತ ಒಡವೆ ಅಡವಿಟ್ಟಾಗ ಇವರಿಗೆ ಅಲ್ಲಿ ನಡೆಯುವ ವ್ಯವಹಾರ ಗೊತ್ತಾಗುತ್ತೆ. ಕಷ್ಟ ಬಂದಾಗ ಜನಸಾಮಾನ್ಯರು ಒಡವೆ ಅಡವಿಟ್ಟು ಹೇಗೆ ಕಳ್ಕೊಳ್ತಾರೆ ಅಂತ ಮನಸ್ಸಿಗೆ ನೋವಾಗುತ್ತೆ. ಇದಕ್ಕೊಂದು ಪರ್ಯಾಯ ಕಂಡುಹಿಡಿಬೇಕು ಮತ್ತು ತಾವು ಕಷ್ಟದಿಂದ ಪಾರಾಗಬೇಕು ಅಂತ ಇವರು ಸಂಕಲ್ಪ ಮಾಡ್ತಾರೆ. ಆ ನಿರ್ಧಾರವೇ ಇವತ್ತು ಸತೀಶ್ ಈ ಹಂತಕ್ಕೆ ಬರೋಕೆ ಮೂಲ ಕಾರಣವಾಗುತ್ತೆ. ಅದೇ ಫಸ್ಟು ಒಂದು ರಾಮಾಯಣದಲ್ಲಿ ಸೆಕ್ಯೂರಿಟಿ ಇದು ಮಾಡ್ತಾಯಿದ್ವಿ, ಆಮೇಲೆ ಹಿಂಗೆ ಸೆಕ್ಯೂರಿಟಿಯಲ್ಲಿ ಅಲ್ಲೇ ಕಾಂಟ್ರಾಕ್ಟ್ ಮಾಡಿದ್ವಿ, ಆಮೇಲೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅದೇ ನಾವು ಬಿಸ್ನೆಸ್ಗೆ ಬಿಲ್ಲಿಂಗ್ ಪ್ರಾಬ್ಲಮ್ ಆದಾಗ ನಾವು ಗೋಲ್ಡ್ ಪ್ಲೇಟ್ ಮಾಡಿದ್ದು. ಆಮೇಲೆ ಒಂದು ಸಲ ಥಿಂಕ್ ಮಾಡಿದ್ವಿ, ನಾವು ಇವಾಗ 100 ರೂಪಾಯಿ ವರ್ತಿದೆ, ಅದು ನಮಗೆ ಬರೀ 70 ರೂಪಾಯಿ ಸಿಗ್ತಾಯಿದೆ, ಬಡ್ಡಿನೂ ಕಟ್ತಾಯಿದ್ದೀವಿ. ಆಮೇಲೆ ಅವ್ರದ್ದು ಪ್ರೆಷರ್ಸು ಜಾಸ್ತಿ. ಇವಾಗ ಗೋಲ್ಡ್ ರೇಟ್ ಏನೋ ಕಮ್ಮಿ ಆಗಿಬಿಡ್ತು ಅಂದರೆ ನೀವು ಗೋಲ್ಡ್ ಬಿಡಿಸ್ಕೊಳ್ಳಿ, ಇಲ್ಲಾಂದರೆ ದುಡ್ಡು ಇದು ಮಾಡಿ, ಇಲ್ಲಾಂದರೆ ಗೋಲ್ಡ್ ಅರೇಂಜ್ ಆಗ್ತೀವಿ ಅಂತ. ಇದನ್ನೆಲ್ಲ ಥಿಂಕ್ ಮಾಡಿ ಏನು ಮಾಡ್ಬೋದು ಅಂತ ನಮಗೆ ಸ್ವಲ್ಪ ಮಾರ್ವಾಡಿ ಫ್ರೆಂಡ್ಸ್ ಇದ್ದರು, ಅವರು ಈ ಥರ ಸಲಹೆ ಕೊಟ್ಟರು. ಅಂದರೆ ಆರಂಭದಲ್ಲಿ ತಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತೀರಿ, ಅದಾದ ನಂತರ ಸೆಕ್ಯೂರಿಟಿ ಏಜೆನ್ಸಿ ಇಡ್ತೀರಿ. ಆ ಸಂದರ್ಭದಲ್ಲಿ ಒಂದಷ್ಟು ಹಣಕಾಸಿನ ಅವಶ್ಯಕತೆ ಬಂದಾಗ ತಾವು ತಮ್ಮಲ್ಲಿದ್ದಂಥ ಒಡವೆಗಳನ್ನ ಅಡ ಇಡ್ತೀರಿ, ಅದು ಹರಾಜಿಗೆ ಬರುತ್ತೆ. ಅದಾದಮೇಲೆ ಯಾಕೆ ಮಾಡಬಾರ್ದು ಅನ್ನೋಂಥ ಆಲೋಚನೆ. ಬಟ್ ಗೋಲ್ಡ್ ಕಂಪನಿ ಅಂದಾಗ ಒಂದು ರೀತಿ ಭಯ ಆಗುತ್ತೆ, ಅಂದರೆ ತುಂಬ ದುಡ್ಡು ಬೇಕಾಗುತ್ತೆ ಗೋಲ್ಡ್ ಕಂಪನಿ ಅನ್ನೋಂಥ ಒಂದು ಸಂಸ್ಥೆ ಕಟ್ಟಬೇಕು ಅಂತಂದರೆ. ಸೊ ಎಷ್ಟು ಆರಂಭದಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಈ ಸಂಸ್ಥೆಗೆ ತಾವು? ನಾವು 20 ಲಕ್ಷ ರೂಪಾಯಿ ಸುಮಾರು ಇನ್ವೆಸ್ಟ್ ಮಾಡಿದ್ವಿ. ಇದರಲ್ಲಿ ಭಯ ಪಟ್ಕೊಳ್ಳೋಂಥದ್ದು ಏನಿಲ್ಲ. ಗ್ರಾಹಕರು ಇವಾಗ 60ರಿಂದ 70%ಗೆ ಪ್ಲೇಡ್ ಮಾಡಿ ಪ್ಲಸ್ 2ರಿಂದ 3% ಇಂಟ್ರೆಸ್ಟ್ ಕಟ್ಟೋ ಬದಲು ಅವ್ರಿಗೆ ಮಾರಿ ಅನುಕೂಲ ಆದಾಗ ತಿರ್ಗಾ ನಮ್ಮ ಹತ್ರನೇ ಇವಾಗ ಏನು ರೇಟಿಗೆ ಮಾರಿರ್ತಾರೋ ಅದೇ ರೇಟ್ಗೆ ಬೇರೆಗಳನ್ನ ಬೈ ಮಾಡ್ಬೋದು. ಭಯ ಯಾಕಂತಂದರೆ ಯಾವುದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಬೋದು. ತಾವು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಂಥವ್ರು, ಏಜೆನ್ಸಿ ಇಟ್ಕೊಂಡಂತಿದ್ದವರು ಒಂದೇ ಸಲ ಒಂದು ಚಿನ್ನದ ಕಂಪನಿ ಕಟ್ಟಬೇಕು ಅಂತಂದಾಗ ಅದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ ಅನ್ನೋಂಥ ಆಲೋಚನೆಯಲ್ಲಿ ತಾವು 20 ಲಕ್ಷ ಇನ್ವೆಸ್ಟ್ ಮಾಡ್ತೀರಿ. ಇದೇ ಬಿಸ್ನೆಸ್ ಮಾಡಬೇಕು ಅನ್ನೋ ಆಲೋಚನೆ ಯಾಕೆ ಬಂತು ನಿಮಗೆ? ಅದೇ ಇದು ಏನಂದರೆ ಇವಾಗ ನಮ್ಮದು ಸುಮಾರು ಗೋಲ್ಡು ಹೋಯ್ತು ಹರಾಜಿಗೆ. ಆಮೇಲೆ ಇವಾಗ ಗ್ರಾಹಕರಿಗೆ ಏನಾಗಿದೆ ಅಂದರೆ ಇವಾಗ ಒಂದು 10 ಲಕ್ಷ ರೂಪಾಯಿಗೆ ಪ್ಲೇಟ್ ಮಾಡಿದ್ರೆ ಒಂದೇ ಸಲ 10 ಲಕ್ಷ ರೂಪಾಯಿ ಅವ್ರಿಗೆ ವಂಚೋದು ಕಷ್ಟ ಆಗುತ್ತೆ ಮಿಡಲ್ ಫ್ಯಾಮಿಲಿಗೆ. ಹಂಗಾಗಿ ಏನು ಮಾಡುತ್ತೆ, ಈ ಹರಾಜು ಹೋಗ್ಬಿಡುತ್ತೆ. ಇವಾಗ ಕಷ್ಟಪಟ್ಟಿರೋ ದುಡ್ಡನ್ನ ಮಿಡಲ್ ಫ್ಯಾಮಿಲಿಗೆ 10 ಲಕ್ಷ ರೂಪಾಯಿ ಒಡವೆ ಅವ್ರು ಏನಕ್ಕೋ ಕಷ್ಟಕ್ಕೆ ಇಕ್ಕಿರ್ತಾರೆ, ಸ್ಕೂಲ್ ಎಜುಕೇಷನ್ಗೋ, ಮನೆ ಕಟ್ಟೋದಕ್ಕೋ, ಇಲ್ಲ ಯಾವುದೋ ಬಿಸ್ನೆಸ್ ಮಾಡೋಕ್ಕೆ. ಅದೇ 10 ಲಕ್ಷ ರೂಪಾಯಿ ತಿರ್ಗಿ ಅವ್ರಿಗೆ ಅಟ್ ಎ ಟೈಮ್ ಹೊಂಚಬೇಕು ಅಂದಾಗ ಕಷ್ಟ ಆಗುತ್ತೆ. ಆವಾಗ ಹರಾಜಿಗೆ ಹೋಗ್ಬಿಟ್ರೆ ಅದು ವ್ಯಾಲ್ಯೂನೂ ಸಿಗೋಲ್ಲ, ಗೋಲ್ಡು ಕಳ್ಕೊಳ್ಳೋದು. ಅದ್ರ ಬದಲು ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆದಾಗ ಇವಾಗ ನಿಯರ್ ಬೈ ನೀವು ಒಂದು 10 ಲಕ್ಷಕ್ಕೆ ಪ್ಲೇಟ್ ಮಾಡಿದ್ರೆ ಒಂದು 3 ಗ್ರಾಮಷ್ಟು ಬೈ ಮಾಡೋವಷ್ಟು ಬಡ್ಡಿ ಕಟ್ಟಬೇಕು ಅವ್ರಿಗೆ. ಅದ್ರ ಬದಲು ನೀವು ಸೇಲ್ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಅನುಕೂಲನೋ ಆವಾಗ ನೀವು ಬೈಬ್ಯಾಕ್ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ಓಕೆ, ಅಂದರೆ ನಿಮ್ಮ ಪ್ರಕಾರ ಈ ಗಿರವಿ ಇಡೋದು ಅಥವಾ ಅಡವಿಡೋದು ನಾವೇನು ಹೇಳ್ತೀವಿ, ಒಂದ್ಸಲ ಅಡವಿಟ್ಟ ಮೇಲೆ ನಾವು ಪ್ರತಿ ತಿಂಗಳು ಬಡ್ಡಿ ಕಟ್ಟಬೇಕಾಗತ್ತೆ. ಕೊನೆಗೊಂದಿನ ನಮಗೆ ಬಡ್ಡಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲದಿರೋ ಸಂದರ್ಭದಲ್ಲಿ ಹರಾಜಿಗೆ ಹೊರಟೋಗುತ್ತೆ, ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳ್ಕೊಂಡು ನಾವು ಒಡವೆ ಕಳ್ಕೊತೀವಿ.
ಸೊ ಹೀಗಾಗಿ ತಾವು ಬೈ ಮಾಡೋದಕ್ಕಿಂತಲೇ ಶುರು ಮಾಡಿದ್ದು. ಹೌದು, ಖಂಡಿತ. ಅಂದರೆ ನಿಮಗೆ ನಿಮ್ಮ ಒಡವೆ ಕಳ್ಕೊಂಡಾಗ ನಿಮಗೆ ಈ ಒಂದು ಆಲೋಚನೆ ಬಂದಿದೆ, ಅಂದರೆ ಯಾರು ಕೂಡ ಕಳ್ಕೋಬಾರ್ದು ಒಡವೆಗಳನ್ನು? ಖಂಡಿತ. ಯಾಕಂದರೆ ನಾನು ಸುಮಾರು ಜನ, ನಾನು ನಮ್ಮ ಫ್ರೆಂಡ್ಸ್ ಅವ್ರದ್ದು ಎಲ್ಲ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ಏನಂದರೆ, ಇವಾಗ ಪ್ಲೆಡ್ಜ್ ಮಾಡುವಾಗ ಗೊತ್ತಾಗಲ್ಲ. ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಬಿಸ್ನೆಸ್ ಮಾಡೋಕ್ಕೋ ಇಲ್ಲ ಏನಕ್ಕೋ ಸ್ಕೂಲಿಗೆ ಫೀಸ್ ಕಟ್ಟೋಕ್ಕೋ ಪ್ಲೆಡ್ಜ್ ಮಾಡಿಬಿಡ್ತಾರೆ. ಆಮೇಲೆ ಒಂದೇ ಸಲ ಬಲ್ಕ್ ಅಮೌಂಟ್ ಕೊಟ್ಟು ಬಿಡಿಸ್ಬೇಕು ಅಂದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಅದು ಬಿಡ್ಸೋಕ್ಕಾಗಲ್ಲ. ಹರಾಜಿಗೆ ಹೋಗ್ಬಿಟ್ಮೇಲೆ ಸಿವಿಲ್ಗೂ ಆ್ಯಡ್ ಆಗುತ್ತೆ, ಆಮೇಲೆ ಅವ್ರ ಗೋಲ್ಡ್ನೂ ಕಳ್ಕೊಳ್ತಾರೆ. ಅದ್ರ ಬದಲು ಇದು ಸೇಲ್ ಮಾಡಿ ಪರ್ಚೇಸ್ ಇದು ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಗೋಲ್ಡ್ ಕಂಪನಿ ಆರಂಭ ಮಾಡೋ ತೀರ್ಮಾನ ಮಾಡ್ತಾರೆ, ಆದ್ರೆ ಕೈಯಲ್ಲಿ ಬಂಡವಾಳ ಇರುವುದಿಲ್ಲ. ಬಟ್ ಸ್ನೇಹಿತರು ಕೈ ಬಿಡ್ಲಿಲ್ಲ. 20 ಲಕ್ಷ ರೂಪಾಯಿಯ ಬಂಡವಾಳದೊಂದಿಗೆ ಕಂಪನಿಯನ್ನ ಆರಂಭ ಮಾಡ್ತಾರೆ. ಎಲ್ಲ ಒತ್ತಡವನ್ನ ಎದುರಿಸಿ ನಿಧಾನವಾಗಿ ತಮ್ಮ ವ್ಯವಹಾರವನ್ನ ಶುರು ಮಾಡ್ತಾರೆ. ಅವರ ಸಾಧನೆಯ ಹಾದಿಯಲ್ಲಿ ಅಡ್ಡಿ ಆತಂಕಗಳೇನು, ಅದನ್ನ ಹೇಗೆ ಅವರು ಎದುರಿಸಿದ್ರು, ಮುಂದೆ ಅದೇ ಅವರ ಯಶಸ್ಸಿಗೆ ಹೇಗೆ ಸೋಪಾನ ಆಯ್ತು ಅನ್ನುವುದನ್ನ ಅವರೇ ಹೇಳ್ತಾರೆ ಕೇಳಿ. ಏನೇನು ಚಾಲೆಂಜ್ಗಳಿರುತ್ತೆ? ಯಾಕಂದರೆ ಈ ಗೋಲ್ಡ್ ಶಾಪ್ ಅಂದ ತಕ್ಷಣ ನಮಗೆ ನೆನಪಾಗೋದು, ನಾನು ಕಂಡ ಹಾಗೆ ಕೆಲವೊಂದು ಸಲ ಪ್ರಾಪರಾಗಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರ್ಬೋದು, ಅಥವಾ ಫೇಕ್ ಡಾಕ್ಯುಮೆಂಟ್ಸ್ಗಳು ತೊಗೊಬಂದು ನಿಮ್ಮಲ್ಲಿ ಸೇಲ್ ಮಾಡೋಕ್ಕೆ ಬರೋದಾಗಿರ್ಬೋದು, ಅಥವಾ ಕೆಲವೊಂದು ಸಂಸ್ಥೆಗಳಲ್ಲಿ ಫ್ರೆಡ್ಜ್ ಮಾಡೋಕ್ಕೆ ಹೋಗ್ತಾರೆ. ಅದಾದ ನಂತರ ಆಮೇಲೆ ನೋಡಿದಾಗ ಅದೆಲ್ಲೋ ಥೆಫ್ಟ್ ಮಾಲ್ ಅಂತ ಒಂದಷ್ಟು ಆರೋಪಗಳು ಬರೋದು. ಇವೆಲ್ಲ ನೀವು ಫೇಸ್ ಮಾಡಿದ್ದೀರಾ ನಿಮ್ಮ ಬಿಸ್ನೆಸ್ನಲ್ಲಿ ಸತೀಶ್ ಅವರೇ? ಖಂಡಿತ ಮಾಡಿದ್ದೀವಿ. ಇವಾಗ ಏನಂದರೆ ನಮ್ಮದೇ ಒಂದು ಲೀಗಲ್ ಟೀಮ್ ರೆಡಿ ಮಾಡಿದ್ದೀವಿ. ಹೌಸ್ ಫಸ್ಟ್ ಅವ್ರು ಬರ್ತಿದ್ದಂಗೆ ಅವ್ರದ್ದು ಡಾಕ್ಯುಮೆಂಟ್ಸ್ ಇಸ್ಕೊತೀವಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು. ಆಮೇಲೆ ಆಧಾರ್ ಕಾರ್ಡಲ್ಲಿ ಅವ್ರದ್ದು ಯಾರ್ದನ್ನ FIR ಇದೆಯಾ ಚೆಕ್ ಮಾಡ್ತೀವಿ. ಆಮೇಲೆ ಹೌಸ್ ವೆರಿಫಿಕೇಷನ್ಗೆ ಕಳಿಸ್ತೀವಿ ನಮ್ಮ ಟೀಮ್ ಅವ್ರನ್ನ. ಅಕ್ಕಪಕ್ಕ ವಿಚಾರಿಸ್ತೀವಿ. ಅವ್ರು ಜೆನ್ಯೂನ್ ಕಸ್ಟಮರ್ ಅಂದಮೇಲೆ ಬಿಲ್ ಮಾಡ್ತೀವಿ. ಜನ ಯಾವ ಥರ ಹ್ಯಾಮರ್ಸ್ತಾರೆ ನಿಮ್ಮನ್ನು, ಯಾವ ಥರ ಮೋಸ ಮಾಡ್ತಾರೆ, ಆ ಥರದ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಇರ್ತಾರೆ ಸರ್. ಇವಾಗ ಕಳ್ಳರು ಬರ್ತಾರೆ. ನಾವು ಸುಮಾರು ಒಂದು 10 ಜನದ ಮೇಲೆ ಕಳ್ಳರನ್ನೂ ಹಿಡ್ಕೊಟ್ಟಿದ್ದೀವಿ ಸ್ಟೇಷನ್ಗಳಿಗೆ. ಆಮೇಲೆ ಫೇಕ್ ಗೋಲ್ಡ್ ತೊಗೊಂಬರ್ತಾರೆ. ಗೋಲ್ಡ್ಗೆ ಪೇಟೆಂಟ್ ಮಾಡಿ 916 ಹಾಲ್ ಮಾರ್ಕ್ ಹಾಕಿ ತಂದುಬಿಡ್ತಾರೆ. ಅದನ್ನೆಲ್ಲ ವೆರಿಫಿಕೇಷನ್ ಮಾಡೋದ್ರಲ್ಲಿ ಈ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಸಾಹಸದ ಕೆಲಸ. ಓಕೆ, ಅಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಬಂತು ಸತೀಶ್ ಅವರಿಗೆ? ಓಕೆ, ತಾವು ಒಡವೆ ಫ್ರೆಡ್ಜ್ ಮಾಡ್ತೀರಿ, ಕಳ್ಕೊತೀರಿ, ಯಾಕೆ ಮಾಡಬಾರ್ದು ಸಂಸ್ಥೆ ಅನ್ನೋದು ಆಲೋಚನೆ ಬರುತ್ತೆ. ಬಟ್ ತಾವು ಒಂದು ಸೆಕ್ಯೂರಿಟಿ ಏಜೆನ್ಸಿ ಇಟ್ಕೊಂಡಂಥವ್ರು, ಚಿನ್ನದ ಬಿಸ್ನೆಸ್ ಅನ್ನೋದು ಅದು ದೊಡ್ಡ ಬಿಸ್ನೆಸ್, ಅದು ಅಂದ್ಕೊಂಡಷ್ಟು ಈಸಿ ಇಲ್ಲ. ಬಟ್ ನಿಮಗೆ ಆ ಥರದೊಂದು ಆತ್ಮಸ್ಥೈರ್ಯ ಬಂದಿದೆಯಾ ಅವಾಗ? ಆತ್ಮಸ್ಥೈರ್ಯ ಅಂದರೆ ಫಸ್ಟ್ನೇ ಬ್ರಾಂಚು ಮಾಡಿದ್ವಿ, ದೇವ್ರ ಮೇಲೆ ಭಾರ ಹಾಕಿ ನೋಡೋಣ ಅಂತ. ಅದು ಜನಗಳ ಸಹಕಾರದಿಂದ ಮತ್ತು ನಮ್ಮ ಕಾರ್ಮಿಕರ ಸಹಕಾರದಿಂದ ಯಶಸ್ವಿ ಆಯಿತು. ಜನನೇ ಈ ಥರ ಮಾಡಿ ನಮ್ಮದು ಈ ಕಡೆ ನಮಗೆ ಈ ಥರ ಬ್ರ್ಯಾಂಚು ಈ ಏರಿಯಾದಲ್ಲಿ ಮಾಡಿ ಅಂತ ರಿಕ್ವೆಸ್ಟ್ ಬಂದಾಗ ಅಲ್ಲಲ್ಲಿ ಬ್ರಾಂಚ್ ಮಾಡಿದಾಗ ಅದು ಯಶಸ್ವಿಯಾಗಿ ನಡೀತು. ತಮ್ಮ ಪ್ರಯತ್ನದಲ್ಲಿ ಗೆದ್ರೆ ಸಂತೋಷ, ಸೋತ್ರೆ ಇದೇ ಅನುಭವ ಅಂತ ಸತೀಶ್ ತಮ್ಮ ಕಂಪನಿಯನ್ನ ಎದೆಗುಂದದೆ ಮುಂದುವರಿಸ್ತಾರೆ. ಒಂದಿಷ್ಟು ಸಿಬ್ಬಂದಿಯನ್ನ ವಿಶ್ವಾಸದಲ್ಲಿಟ್ಕೊಂಡು ತಾವೂ ಕೆಲಸ ಮಾಡ್ತಾರೆ. ಗ್ರಾಹಕರ ನಂಬಿಕೆ ಗಳಿಸೋಕೆ ಅತ್ಯಂತ ಪಾರದರ್ಶಕ ವ್ಯವಹಾರವನ್ನ ಮಾಡ್ತಾರೆ. ಹೀಗೆ ದಿನಗಳು ಉರುಳ್ತಾ ನೋಡ್ತಾ ಇದ್ದಂತೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ತಾರೆ ಸತೀಶ್. ಮೊದಲ ಸಲ ನಿಮಗೆ ಬಂದಂಥ ಲಾಭ ಎಷ್ಟು, ಆ ಸಂಭ್ರಮ ಎಷ್ಟು ಇತ್ತು ತಮಗೆ ಬಿಸ್ನೆಸ್ ಶುರು ಮಾಡಿದ? ಸರ್, ಮೊದಲನೇ ದಿನ ನಾವು ಓಪನ್ ಮಾಡಿದಾಗಲೇ 1 kg ಬಿಸ್ನೆಸ್ ಆಗಿತ್ತು 5 ವರ್ಷದ ಹಿಂದೆ. ಅದು ಮೊದಲನೇ ಗ್ರಾಹಕರನ್ನ ಇದ್ರವರೆಗೂ ನಾವು ಮರೆಯೋಂಗಿಲ್ಲ. ಅವ್ರದ್ದು ವಿಕಿಪೀಡಿಯಾನೂ ನಮ್ಮ ಹತ್ರ ಇದೆ. ಪ್ರತಿ ಆ್ಯನಿವರ್ಸರಿ ಆದಾಗ ನಮ್ಮದು ವಿಡಿಯೋಗಳಲ್ಲಿ ಅದನ್ನು ಪ್ಲೇ ಮಾಡ್ತೀವಿ. ಅಂದರೆ ಹೇಗಿತ್ತು ಆ ಮೊದಲ ಬಿಸ್ನೆಸ್ ಅವ್ರು ತಂದು ಕೊಟ್ಟಿದ್ದು 1 kg ಒಡವೆ? ಸೊ ಆ ನೆನಪಿದೆ ನಿಮಗೆ ಆ ದಿನಗಳು? ಖಂಡಿತ ನೆನಪಿದೆ. ಯಾಕಂದರೆ ಅವತ್ತು ನಮಗೆಲ್ಲ ಹೆಂಗೆ ಅಂದರೆ ಮಿಡಲ್ ಫ್ಯಾಮಿಲಿಯಿಂದ ಬಂದಿರೋದು. ಚಿನ್ನ ಅಂದ್ರೇ ಏನೋ ಒಂದು ದೊಡ್ಡದು. ಅದು 1 kg ಎಲ್ಲ ನೋಡಿದಾಗ ಒಂಥರ ನಮಗೆ ಶಾಕ್ ಆಯಿತು. ಈ ಥರ ನಾವು ಚಿನ್ನ 1 kg ನಾವು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾವು 1 kg ಬೈ ಮಾಡ್ತೀವಿ, ನಾವು ಅಕ್ಷಯ್ ಗೋಲ್ಡ್ ಕಂಪನಿ ಮಾಡ್ತೀವಿ ಅಂತ. ಅದೊಂದು ಆಸಾಮ್ನ ಎಕ್ಸ್ಪೀರಿಯನ್ಸ್. ಓಕೆ, ಆ 1 kgಗೆ ಹಣ ಹೊಂದಿಸೋದು ಅಷ್ಟೇ ಕಷ್ಟ. ಯಾಕಂದರೆ ತಾವು ಒಂದು ಸಣ್ಣದಾಗಿ ಲೈಸೆನ್ಸ್ ತೊಗೊಂಡು ಒಂದು ಸಣ್ಣದಾಗಿ ಶಾಪ್ ಮಾಡಿಕೊಂಡು ಏನೋ ಸಣ್ಣ ಪುಟ್ಟ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರಿ. ಬಟ್ ಒಂದೇ ಸಲ ಬಂದಾಗ ನಿಮಗೆ ಹೇಗೆ? ಖಂಡಿತ. ಯಾಕಂದರೆ ನಮ್ಮ ಸ್ನೇಹಿತರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ಬೇಕು. ಹೈಯೆಸ್ಟ್ ಎಷ್ಟು kg ಒಡವೆ ಬಂದಿತ್ತು ನಿಮ್ಮಲ್ಲಿ ಸೇಲ್ ಮಾಡೋಕ್ಕೆ ಬಂದಂಥ ವ್ಯಕ್ತಿಗಳು? ಬಂದಿದೆ ಸರ್, ಒಂದು 5 kg 6 kgವರೆಗೂ ಒಬ್ಬರೊಬ್ಬರೇ ಕಸ್ಟಮರ್ಸ್ದು ಬಂದಿದೆ. ಎಷ್ಟು ಟರ್ನ್ ಓವರ್ ಮಾಡ್ತಾ ಇದೆ ಇವತ್ತು ಅಕ್ಷಯ್ ಗೋಲ್ಡ್ ಕಂಪನಿ? ಯಾಕಂದರೆ ಆರಂಭದಲ್ಲಿ ತಾವು 20 ಲಕ್ಷ ಸಾಲ ಮಾಡ್ತೀರಿ ಸ್ನೇಹಿತರುಗಳಿಂದ, ನಿಮ್ಮ ಕೈಯಲ್ಲಿದ್ದಂಥ ಒಡವೆಗಳನ್ನ ಅಡೆಯಿಡ್ತೀರಿ ತಾವು. ಆ ಮೂಲಕ ಶುರು ಮಾಡಿದಂಥ ಸಂಸ್ಥೆ ಇವತ್ತು ಎಷ್ಟು ಮಟ್ಟಿಗೆ ಬೆಳೆದಿದೆ ಸರ್? 120-130 CR ಪರ್ ಮಂತು ಟ್ರಾನ್ಸಾಕ್ಷನ್ ಮಾಡ್ತಾಯಿದೆ. ಸತೀಶ್ ಗೌಡರ ಸಾಧನೆಯ ಹಿಂದೆ ನೋವಿದೆ, ಕ್ರಮಿಸಿದ ಕಲ್ಲು ಮುಳ್ಳಿನ ಹಾದಿ ಇದೆ, ಅನುಭವಿಸಿದ ಅವಮಾನ ಇದೆ, ನಿರಂತರ ಪ್ರಯತ್ನ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಷ್ಕಲ್ಮಶ ಮನಸ್ಸಿದೆ.
ಹೀಗಾಗಿ ಇವರಿಗೆ ಲೈಫ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಸುಲಭ. ಈ ಅಕ್ಷಯ ಗೋಲ್ಡ್ ಕಂಪನಿ ಸ್ಥಾಪನೆ ಹಿಂದೆ ಅತ್ಯಂತ ನೋವಿನ ಕಥೆಯೊಂದು ನಡೆದು ಹೋಗಿದೆ. ಬದುಕಿನಲ್ಲಿ ಇದ್ದಿದ್ದೆಲ್ಲವನ್ನ ಕಳ್ಕೊಂಡಾಗ ಹೆಂಡತಿಯ ಮಾಂಗಲ್ಯವನ್ನೇ ಅಡವಿಡುವ ಸಂದರ್ಭ ಎದುರಾಗುತ್ತೆ. ಈ ಘಟನೆ ಸತೀಶ್ ಮನಸ್ಸಿಗೆ ತುಂಬಾ ವೇದನೆಯನ್ನ ಉಂಟು ಮಾಡುತ್ತೆ. ಆ ಭಾವನಾತ್ಮಕತೆಯಿಂದ ಒಡಮೂಡಿದ ಸಂಕಲ್ಪವೇ ಇವತ್ತಿನ ಸಾಧನೆಗೆ ಮತ್ತೊಂದು ಶಕ್ತಿಯನ್ನ ಕೊಟ್ಟಿದೆ. ಆ ನೋವಿನ ಸಂದರ್ಭವನ್ನ ಅವರೇ ವಿವರಿಸಿದ್ದಾರೆ. ಎಲ್ಲಿಯ ತುಮಕೂರು, ಎಲ್ಲಿಯ ಹಳ್ಳಿ, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಅಕ್ಷಯ ಗೋಲ್ಡ್ ಕಂಪನಿ, ಹೇಗೆ ಸತೀಶ್ ಕುಮಾರ್ಗೂ ಈ ಚಿನ್ನದ ವ್ಯಾಪಾರಕ್ಕೂ ಹೇಗೆ ಸಂಬಂಧ ಅಂತ? ಮುಂಚೆ ನಾನು ಸೆಕ್ಯೂರಿಟಿ ಸರ್ವಿಸು ಬಿಸ್ನೆಸ್ ಮಾಡ್ತಾಯಿದ್ದೆ. ಅದರಲ್ಲಿ ಲೇಬರ್ದು ಪೇಮೆಂಟ್ಸ್ಗೆ ಪ್ರಾಬ್ಲಮ್ ಆದಾಗ ನಮ್ಮ ಚಿನ್ನನ ಅಡ ಇಡ್ತಾಯಿದ್ವಿ ಬೇರೆ ಕಡೆ ಫೈನಾನ್ಸ್ ಕಂಪ್ನಿಗಳಲ್ಲಿ. ಆವಾಗ 60-70% ದುಡ್ಡು ಸಿಗ್ತಾಯಿತ್ತು. ಆವಾಗ ಏನು ಮಾಡಿದ್ವಿ, ನಮ್ಮದು ಸುಮಾರು ಟೈಮಲ್ಲಿ ಬಿಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಆವಾಗ ನಮಗೆ ₹100 ಬಾಲ ಒಡವೆ 70 ರೂಪಾಯಿಗೆ ಆ ಥರ ವ್ಯಾಲ್ಯೂಗೆ ಸಿಕ್ತು. ನಮ್ಮದು ಹರಾಜಿಗೆ ಹೊರಟೋಯ್ತು. ಆವಾಗ ನಮ್ಮದು ಬಿಸ್ನೆಸ್ ಲಾಸ್ ಆದಾಗ ಏನು ಮಾಡೋದು ಅಂತ ಥಿಂಕ್ ಮಾಡಿದ್ಮೇಲೆ ತಿರ್ಗಿ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ನಾವೇ ಯಾಕೆ ಕಂಪ್ನಿ ಮಾಡಬಾರ್ದು ಅಂತ ಒಂದು ಥಿಂಕ್ ಮಾಡಿಬಿಟ್ಟು ಈ ಅಕ್ಷಯ ಗೋಲ್ಡ್ನ ಪ್ರಾರಂಭಿಸಿದ್ವಿ. ತಾವು ತಮ್ಮ ಜೀವನದಲ್ಲಿ ಏನೇನು ಒಡವೆಗಳನ್ನು ಕಳ್ಕೊಂಡಿದ್ದೀರಿ ಸರ್? ಯಾಕಂದರೆ ಆ ಕಳ್ಕೊಂಡಿದ್ದು ನೋವಿಂದಾಗಿ ತಾವು ಬೇರೆಯವ್ರು ಕಳ್ಕೊಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಸ್ನೆಸ್ ಮಾಡ್ತೀರಿ. ತಾವು ಏನೇನು ಜ್ಯುವೆಲ್ಸ್ಗಳನ್ನ ಕಳ್ಕೊಂಡ್ರಿ? ನಿಮಗೂ ಆ ಸೆಂಟಿಮೆಂಟ್ ಇತ್ತು ನಿಮ್ಮ ಫ್ಯಾಮಿಲಿಗೂ ಆ ಜ್ಯುವೆಲ್ಸ್? ಖಂಡಿತ ನಮ್ಮ ಮಿಸ್ಸಸ್ ಅವರ ಮಾಂಗಲ್ಯ ಸೂತ್ರನ ಸಮೇತ ಅಡೈಕಿ ಕಳ್ಕೊಂಡಿದ್ದೀವಿ. ಪ್ಲಸ್ಸು ನಮಗೆ ಮದುವೆಗೆ ಬಂದಂಥ ಗಿಫ್ಟು ಅಂದರೆ ಬ್ರಾಸ್ಲೆಟ್ ಆಗಬೇಕು, ಚೈನು, ಅದೆಲ್ಲನೂ ಕಳ್ಕೊಂಡಿದ್ವಿ. ಅವತ್ತೇ ನಾವು ಥಿಂಕ್ ಮಾಡೋದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಮಂಗಲಸೂತ್ರ ಮಾಡುವಾಗ ಒಂದು ಸೆಂಟಿಮೆಂಟಲ್ ಅವ್ರಿಗೆ ಫೀಲ್ ಇತ್ತು, ಇದು ನಮ್ಮ ತಾಳಿ ಅದು ಇದು ಅಂತ. ಬಟ್ ಆಮೇಲೆ ಅವ್ರಿಗೆ ಹೋಗ್ತಾ ಇದಾಯಿತು. ಮೇಯ್ನ್ ಅದೇ ನಮ್ಮ ಕರ್ನಾಟಕ ಜನತೆಗೆ ಒಂದು ಗೋಲ್ಡು, ಅದು ನಮ್ಮ ತಂದೆ ಕೊಟ್ಟಿದ್ದು, ಅದನ್ನು ಫೀಲ್ನ ಬಿಡಬೇಕು. ಕಷ್ಟ ಇವಾಗ ನಿಭಾಯಿಸ್ಕೊಂಡ್ರೆ ಮುಂದಿನಗಳಲ್ಲಿ ಅದನ್ನು ಸಂಪಾದನೆ ಮಾಡ್ಬೋದು ಅನ್ನೋ ನಂದು ಒಪಿನಿಯನ್. ಅಕ್ಷಯ ಗೋಲ್ಡ್ ಕಂಪನಿ ವಿಭಿನ್ನವಾಗಿ ಜನರೊಂದಿಗೆ ವ್ಯವಹರಿಸ್ತಾ ಇದೆ. ಜನಸ್ನೇಹಿ ಕಂಪನಿಯಾಗಿರುವ ಅಕ್ಷಯ ಗೋಲ್ಡ್ ಕಂಪನಿ ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಗ್ರಾಹಕರನ್ನ ಆಕರ್ಷಿಸುತ್ತಿದೆ. ಅದಕ್ಕೆ ಕಾರಣ ಕಂಪನಿಯ ಮಾಲೀಕರ ಪಾರದರ್ಶಕತೆ, ಗ್ರಾಹಕ ಸ್ನೇಹಿ ಧೋರಣೆ. ಕಷ್ಟದಲ್ಲಿರುವ ಜನರಿಗೆ ಹೊರೆಯಾಗಬಾರ್ದು ಅನ್ನೋದು ಇವರ ಮೂಲ ಉದ್ದೇಶ. ಹಾಗಾಗಿ ಚಿನ್ನ ಅಡವಿಡೋಕೆ ಬರೋರ್ಗೆ ಅವ್ರು ಹೇಳೋ ಕಿವಿ ಮಾತು ಇದು. ಬಟ್ ಜನಗಳಿಗೆ ಇವತ್ತಿಗೊಂದು ಪ್ರಾಪರಾಗಿ ವೇ ಗೊತ್ತಿಲ್ಲ. ಅಡ ಇಡಬೇಕಾ ಅಥವಾ ನಾವು ಸೇಲ್ ಮಾಡಬೇಕಾ ಅಥವಾ ಅಡ ಇಟ್ಟಿರೋದನ್ನು ತಗೊಂಡು ನಾವು ಸೇಲ್ ಮಾಡಬೇಕಾ? ಏನು ಹೇಳ್ತೀರಿ ಅವರಿಗೆ ಸರ್? ಮೊದಲು ಅಂದರೆ ಹೆಂಗೆ ಅಂದರೆ ಒಂದು ಸೆಂಟಿಮೆಂಟ್ ಇದೆ ಗೋಲ್ಡ್ಗೆ ಎಲ್ಲರಿಗೂ. ನಮ್ಮ ಇಂಡಿಯನ್ಸ್ಗೆ ಎಸ್ಪೆಷಲಿ ಗೋಲ್ಡ್ ಅಂದರೆ ಒಂದು ಸೆಂಟಿಮೆಂಟು. ಇದು ನಮ್ಮ ಅತ್ತೆ ಕೊಟ್ಟಿದ್ದು, ನಮ್ಮ ಮಾವ ಕೊಟ್ಟಿದ್ದು, ನಮ್ಮ ತಂದೆ ಕೊಟ್ಟಿದ್ದು. ಅದನ್ನು ಜನತೆ ದಯವಿಟ್ಟು ಬಿಡಬೇಕು. ಯಾಕಂದರೆ ನಾವು ಚೆನ್ನಾಗಿದ್ರೇ ಆಮೇಲೆ ಸೆಂಟಿಮೆಂಟು. ಇವಾಗ ಯಾರೋ ಕಷ್ಟ ಅಂತ ಹೋಗಿ ಕೇಳಿದ್ರೆ ಯಾರೋ ₹1 ಕೊಡೋದಿಲ್ಲ. ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಬರ್ತಾರೆ. ಹಂಗಿದ್ದಾಗ ಪ್ಲೆಡ್ಜ್ ಮಾಡಿ ಬಡ್ಡಿ ಕಟ್ಟಿ ಇರೋ ಗೋಲ್ಡ್ನು ಕಳ್ಕೊಳ್ಳೋ ಬದಲು ಸೇಲ್ ಮಾಡಿ ಏನಿದೆಯೋ ಅದನ್ನು ತಿರ್ಗಾ ನಮ್ಮ ಹತ್ರನೇ ಬೈ ಬ್ಯಾಕ್ ಮಾಡ್ಬೋದು. ಆಮೇಲೆ ಅವ್ರಿಗೂ ಇವಾಗ ನಿಮ್ಗೆ ₹100 ಇದಕ್ಕೆ ₹100 ವ್ಯಾಲ್ಯೂ ಸಿಗುತ್ತೆ. ₹100ಗೆ ₹60 ವ್ಯಾಲ್ಯೂ ತೊಗೊಳೋದು ಲಾಸ್ ಅನಿಸುತ್ತೆ. ಅದನ್ನು ದಯವಿಟ್ಟು ಸೆಂಟಿಮೆಂಟು ಇದನ್ನು ಬಿಟ್ಬಿಟ್ಟು ಇವಾಗ ಏನು ಬೆನಿಫಿಟ್ಸ್ ಇದೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಏನು ಹೇಳ್ತೀರಿ ಜನಗಳಿಗೆ? ಇವತ್ತು ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ ಗೋಲ್ಡ್ ಮೇಲೆ. ಕೆಲವರಿಗೆ ನಾಲೆಜ್ ಇರಲ್ಲ ಬಹುಶಃ, ಅಥವಾ ಕೆಲವರಿಗೆ ಚಿನ್ನ ಅಂದ ತಕ್ಷಣವೇ ಯಾಕಪ್ಪ ಅನ್ನೋ ಥರದಲ್ಲಿ. ಇನ್ನು ಕೆಲವರಿಗೆ ಆ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಗೊತ್ತಿರಲ್ಲ. ಸೊ ಏನು ಹೇಳ್ತೀರಿ ಅಂಥವರಿಗೆ? ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಲಾಸ್ ಆಗೋದಿಲ್ಲ. ಅದು ಡೇ ಬೈ ಡೇ ಗ್ರೋತೇ ಆಗ್ತಾಯಿದೆ ಹೊರತು ಡೌನ್ ಅಂತ ಯಾವತ್ತೂ ಬರೋದಿಲ್ಲ. ಚಿನ್ನ ಇಟ್ಕೊಂಡ್ರೆ ಒಳ್ಳೆಯದು. ಆ್ಯಕ್ಚುಲಿ ಜನ ಬೇರೆದ್ರು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ನಿಮ್ಗೆ ಅಷ್ಟು ಬೇಗ ಸಿಗಲ್ಲ. ಅದೇ ಚಿನ್ನದ ಮೇಲೆ ನಿಮ್ಗೇನೋ ಕಷ್ಟ ಅಂದ್ರೂ ಇಮಿಡಿಯೇಟ್ ಸಿಗೋದು ಅಂದರೆ ವರ್ತ್ ಅಂದರೆ ಗೋಲ್ಡ್ ಒಂದೇ. ಅದೇ ಈಗ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ರೇಟು ಕೂಡ ವೇರಿ ಆಗ್ತಾನೆ ಇರುತ್ತೆ, ಡೌನ್ಫಾಲ್ ಆಗ್ತಾ ಇರುತ್ತೆ, ಕೆಲವೊಂದು ಸಲ ಅಪ್ ಆಗ್ತಾ ಇರುತ್ತೆ. ಯಾವ ಟೈಮಲ್ಲಿ ಚಿನ್ನನ ಖರೀದಿ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ಸರ್, ಏನೇ ವರ್ತ್ ವೇರಿ ಆದ್ರೂ ₹100 ₹50 ವೇರಿ ಆಗುತ್ತೆ ಅಷ್ಟೇ. ಕಮ್ಮಿ ಇದ್ದಾಗ ಬೈ ಮಾಡಬೇಕು, ಜಾಸ್ತಿ ಆದಮೇಲೆ ಸೇಲ್ ಮಾಡ್ಕೊಂಡು ಹೋದರೆ ಅನುಕೂಲ. ಒಂದು ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ. ಚಿನ್ನ ಅಡವಿಡಬೇಡಿ ಅಂತ ಕಿವಿಮಾತು ಹೇಳ್ತಾರೆ ಸತೀಶ್ ಗೌಡ. ಕಷ್ಟ ಇದ್ದಾಗ ಚಿನ್ನವನ್ನ ಮಾರುಕಟ್ಟೆ ದರಕ್ಕೆ ಮಾರಾಟ ಮಾಡಬೇಕು ಅಂದ್ರೆ ಅಕ್ಷಯ ಗೋಲ್ಡ್ ಕಂಪನಿಗೆ ಬರಬಹುದು. ಗ್ರಾಹಕರಿಗೆ 1 ಪೈಸೆಯೂ ನಷ್ಟವಾಗದಂತೆ ಇವತ್ತಿನ ಮಾರುಕಟ್ಟೆ ದರಕ್ಕೆ ಅದನ್ನ ಕಂಪನಿಯವರೇ ಪರ್ಚೇಸ್ ಮಾಡ್ತಾರೆ. ಗೋಲ್ಡ್ ಪ್ಯೂರಿಟಿಯನ್ನ ಗ್ರಾಹಕರ ಎದುರೇ ಪರೀಕ್ಷೆ ಮಾಡಲಾಗುತ್ತೆ. ಗ್ರಾಹಕರಿಗೆ ಯಾವುದೇ ಅನುಮಾನಕ್ಕೂ ಆಸ್ಪದ ಇಲ್ದಂತೆ, ಯಾವುದೇ ಟೆನ್ಷನ್ ಇಲ್ದಂತೆ ವ್ಯವಹರಿಸಲಾಗುತ್ತೆ. ಏನು ಮಾನದಂಡಗಳೇನಿದೆ? ಜನ ಈಗ ನಮ್ಮ ಹತ್ರ ಒಡವೆ ಇದೆ,
ಏನೋ ಅರ್ಜೆಂಟ್ ನಮಗೆ ದುಡ್ಡು ಬೇಕಾಗಿದೆ, ಕಷ್ಟದಲ್ಲಿದ್ದೀವಿ, ಸೊ ಹೇಗೆ ಆ ಪ್ರೊಸೀಜರ್ ಹೇಗೆ ನಡೆಯುತ್ತೆ? ನೀವು ಇಲ್ಲಿಗೆ ಬರುವಂಥದ್ದವರಾಗಿರ್ಬೋದು, ಹೇಗೆ ಆ ಪ್ರೊಸೆಸ್ ಹೇಗೆ ನಡೆಯುತ್ತೆ? ಇವಾಗ ಅವರು ಗೋಲ್ಡ್ ಪ್ಲೆಡ್ಜ್ ಮಾಡಿರೋದನ್ನ ಅವರು ಡಾಕ್ಯುಮೆಂಟ್ಸು ID ಕಾರ್ಡು ಮತ್ತು ಆಧಾರ್ ಕಾರ್ಡು ತರಬೇಕು. ಅವ್ರು ನಮ್ಮ ಆಫೀಸಿಗೆ ಬಂದರೆ ನಮ್ಮದು ಟೋಲ್ ಫ್ರೀ ನಂಬರ್ ಇದೆ 880140 ಅದಕ್ಕೆ ಕರೆ ಮಾಡಿದ್ರೆ ನಮ್ಮ ಕಾಲ್ ಸೆಂಟ್ರವರು ಇನ್ಫಾರ್ಮೇಷನ್ ಎಲ್ಲ ತೊಗೊತಾರೆ. ಆಮೇಲೆ ಅವ್ರ ಆಫೀಸ್ಗೆ ವಿಸಿಟ್ ಮಾಡಬೇಕು. ಆಫೀಸಿಗೆ ವಿಸಿಟ್ ಮಾಡಿದ್ಮೇಲೆ ಅವ್ರದ್ದು ರಿಲೀಸಿಂಗ್ ಅಮೌಂಟ್ ಎಷ್ಟಿದೆ ಏನು ಹೇಳ್ಬಿಟ್ಟು ನಾವೇ ಅಮೌಂಟ್ ಕೊಡ್ತೀವಿ ಅವ್ರಿಗೆ ಬಿಡ್ಸೋಕ್ಕೆ. ಬಿಡಿಸ್ಬಿಟ್ಟು ಅವರು ನಮ್ಮ ಆಫೀಸಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಜೊತೆ ಆಫೀಸಿಗೆ ಬರಬೇಕು. ಅಲ್ಲೇ ಆಫೀಸ್ ಪ್ರತಿಯೊಂದು ನಮ್ಮದು ಬ್ರಾಂಚಲ್ಲಿ ಗೋಲ್ಡ್ ಟೆಸ್ಟಿಂಗ್ ಮಿಷಿನ್ ಇದೆ. ಅಲ್ಲಿ ಗೋಲ್ಡ್ ಟೆಸ್ಟ್ ಮಾಡಿಸ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಏನು ಬರುತ್ತೋ ಅದನ್ನು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ತೀವಿ. ಓಕೆ, ಒಂದು ನಮ್ಮ ಹತ್ರ ಇರುವಂಥ ಒಡವೆಗಳನ್ನು ನೇರವಾಗಿ ತಂದು ನಿಮಗೆ ನಾವು ಸೇಲ್ ಮಾಡ್ಬೋದು. ಇಲ್ಲ ಎಲ್ಲೋ ಒಂದು ಕಡೆ ನಾವು ಅಡವಿಟ್ಟಿರ್ತೀವಿ, ಅಲ್ಲಿ ಬಡ್ಡಿ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಡವೆಯನ್ನು ತಾವು ಬಿಡಿಸಿ ನಾವೇ ದುಡ್ಡು ಕೊಟ್ಟು ಬಿಡಿಸಿ ಈಗ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆಯೋ ಉಳಿದಿರೋ ಹಣವನ್ನು ನೀವು ಅವ್ರಿಗೆ ಕೊಡ್ತೀರಿ. ಹೌದು. ಓಕೆ, ಅಂದರೆ ತಂದಿರೋಂಥ ಒಡವೆಗಳನ್ನು ತಾವು ಎಂಡ್ ಆಫ್ ದ ಡೇ ಅದನ್ನು ಕರಗಿಸಿ ಮತ್ತೆ ಬಿಸ್ಕೆಟ್ ಮಾಡ್ತೀರಿ. ಹೌದು. ಓಕೆ, ರೀಸೈಕಲ್ ಹಂಗಾಗುತ್ತೆ. ಓಕೆ. ಈಗ ನಾನು ಅಡ ಇಟ್ಟಿರ್ತೀನಿ ಒಂದ್ಸಲ ನಿಮ್ಮಲ್ಲಿ, ಅದು ಸೇಲ್ ಮಾಡಿರ್ತೀನಿ, ಮತ್ತೆ ನನಗೆ ಮತ್ತೆ ಬೈ ಮಾಡಬೇಕು ಅಂತಂದಾಗ ಅದಕ್ಕೂ ಆಪ್ಷನ್ಸ್ ಇದೆ ಅಕ್ಷಯ್ ಗೋಲ್ಡ್ ಕಂಪನಿ? ಹಾಂ, ಖಂಡಿತ ಇದೆ. ಇವಾಗ ನಮ್ಮ ಹತ್ರ ಯಾವುದು ಸೇಲಿಗೆ ಹಿಂಗೆ ಬಂದಿರುತ್ತೆ ಗೋಲ್ಡ್ನ, ಅದನ್ನೇ ಬೇಕಾದ್ರೆ ಬೈ ಮಾಡ್ಬೋದು. ಅದಕ್ಕೆ ಯಾವುದು ವೇಸ್ಟೇಜು, ಕೂಲಿ, ಮೇಕಿಂಗ್ ಚಾರ್ಜ್ ಇರಲ್ಲ. ಇಲ್ಲ ಅವ್ರಿಗೆ ಬಿಸ್ಕೆಟ್ ಬೇಕಾದ್ರೂ ತೊಗೊಬೋದು. ಸ್ಪಾಟ್ ಕ್ಯಾಶ್ ಎಲ್ಲ ಸ್ಪಾಟ್ ಆನ್ಲೈನ್ ಟ್ರಾನ್ಸಾಕ್ಷನ್ನು ಇದನ್ನು ಮಾಡ್ತೀವಿ. ಓಕೆ, ಅಂದರೆ ಈಗ ನನ್ನ ಹತ್ರ ಒಂದು ಒಡವೆ ಇದೆ, ಒಂದಷ್ಟು ಒಡವೆಗಳಿದೆ. ಸೊ ಅದಿಲ್ಲಿ ತಂದಾಗ ನಾವು ಹೇಗೆ ಅದು ಸ್ಟೋನ್ ತೆಗೆದು ಹಾಕಿ ಅಲ್ಲಿಂದ ನೀವು ಅದನ್ನು ವೆಯ್ಟ್ ಲೆಕ್ಕ ಹಾಕಿ ಹೇಗೆ ಅದನ್ನು? ಸ್ಟೋನ್ ಅಂದರೆ ಸ್ಟೋನೇನು ತೆಗಿಯಲ್ಲ, ಯಾಕಂದರೆ ಇವಾಗ ನಿಮಗೆ ರಿಮೂವ್ ಮಾಡಿಬಿಟ್ರೆ ಅದ್ರದ್ದು ವ್ಯಾಲ್ಯೂ ಹೋಗ್ಬಿಡುತ್ತೆ. ಹಿಂಗೆ ಎಸ್ಟಿಮೇಟ್ ಒಂದು ಕೊಡ್ತೀವಿ, ಕಸ್ಟಮರ್ಗೆ ಓಕೆ ಆದರೆ ಆಮೇಲೆ ಅದನ್ನು ಸ್ಟೋನ್ ತೆಗಿತೀವಿ. ಇಷ್ಟು ಸ್ಟೋನ್ ಬರುತ್ತೆ, ಇಷ್ಟು ಪ್ಯೂರಿಟಿ ಇದೆ ಅಂತ ಒಂದು ಫಸ್ಟ್ ಎಸ್ಟಿಮೇಟ್ ಕೊಡ್ತೀವಿ. ಕಸ್ಟಮರ್ಗೆ ಓಕೆ ಆದಮೇಲೆ ಆಮೇಲೆ ರಿಮೂವ್ ಮಾಡಿಬಿಟ್ಟು ವ್ಯಾಲ್ಯೂಯೇಷನ್ ಮಾಡಿ. ಅಂದರೆ ಅಕ್ಷಯ್ ಗೋಲ್ಡ್ ಕಂಪನಿ ಕೇವಲ ಜ್ಯುವೆಲ್ಸ್ ಮಾತ್ರನಾ ಅಥವಾ ಕೆಲವೊಬ್ಬರ ಹತ್ರ ಗೋಲ್ಡ್ ಕಾಯಿನ್ಸ್ ಇರುತ್ತೆ ಅಥವಾ ಗೋಲ್ಡ್ ಬಿಸ್ಕೆಟ್ಸ್ ಇರುತ್ತೆ, ಇದನ್ನು ಕೂಡ ತಾವು ಬೈ ಮಾಡ್ತೀರಿ ಹೇಗೆ? ಗೋಲ್ಡ್ ಕಾಯಿನ್ಸು, ಬಿಸ್ಕೆಟು, ಡೈಮಂಡ್ಸು ಇನ್ಕ್ಲೂಡಿಂಗ್ ಸಿಲ್ವರು ಬೈ ಮಾಡ್ತೀವಿ. ಅಂದರೆ ಎವ್ರಿ ಡೇ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಅದೇ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. ಮಾರ್ಕೆಟ್ ವ್ಯಾಲ್ಯೂ ಏನು ಇರುತ್ತೋ ಅದೇ ವ್ಯಾಲ್ಯೂ ಡೈಲಿ. ತಾವು ಒಂದು ಆಭರಣ ಅಂಗಡಿ ಇಡಬೇಕು ಅನ್ನೋ ಕೂಡ ಆಲೋಚನೆ ಇಟ್ಕೊಂಡಿದ್ದೀರಿ. ಸೊ ಏನು ಸ್ಪೆಷಲ್ ಇರುತ್ತೆ? ಯಾಕಂದ್ರೆ ಸಾಕಷ್ಟು ಇವತ್ತು ಕಂಪ್ನಿಗಳು ನೋಡಿದ್ದೀವಿ, ಸಾಕಷ್ಟು ಚಿನ್ನದ ಅಂಗಡಿಗಳು ನೋಡಿದ್ದೀವಿ, ಬಟ್ ಅಕ್ಷಯ್ ಗೋಲ್ಡ್ ಯಾಕೆ ಸ್ಪೆಷಲ್ ಆಗಿರುತ್ತೆ ಅಂತ? ಅಕ್ಷಯ್ ಗೋಲ್ಡಲ್ಲಿ ಏನಂದರೆ ಬೇರೆ ಕಡೆಗಿಂತ ಕಮ್ಮಿ ಬೆಲೆಯಲ್ಲಿ, ಇವಾಗ ಬೇರೆ ಕಡೆ ವೇಸ್ಟೇಜು, ಕೂಲಿ, ಮೇಕಿಂಗ್ ಚಾರ್ಜ್ ಕೊಡಬೇಕು, ಅದು ಅಕ್ಷಯ್ ಗೋಲ್ಡ್ ಕಂಪ್ನಿ ಜ್ಯುವೆಲರಲ್ಲಿ ಇರೋದಿಲ್ಲ. ವೇಸ್ಟೇಜು, ಕೂಲಿ, ಮೇಕಿಂಗ್ ಚಾರ್ಜ್ ಆಗಲಿ ಇರೋದಿಲ್ಲ. ಕಸ್ಟಮರ್ ಇಲ್ಲಿ ಏನು ರೇಟಿಗೆ ಸೇಲ್ ಮಾಡ್ತಾರೋ ಅದೇ ರೇಟ್ಗೆ ಕಂಪ್ನಿಗೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಅದೇ ರೇಟ್ಗೆ ಸೇಲ್ ಮಾಡ್ತೀವಿ. ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ಸ್ಗಳು ಏನು ಹೇಳ್ತಾರೆ ನಿಮ್ಮ ಜೊತೆಗೆ? ಯಾಕಂದರೆ ಸಾಕಷ್ಟು ಸಂಸ್ಥೆಗಳಿದೆ, ನೀವು ಒಳ್ಳೊಳ್ಳೆ ಬೆಸ್ಟ್ ಸೆಲೆಬ್ರಿಟಿಗಳನ್ನು, ಜನಗಳಿಗೆ ಹತ್ತಿರ ಆಗುವಂಥ ಸೆಲೆಬ್ರಿಟೀಸ್ಗಳನ್ನ ತಾವು ಇಂಟ್ರೊಡ್ಯೂಸ್ ಕೂಡ ಮಾಡ್ತೀರಿ. ಸೊ ಸೆಲೆಬ್ರಿಟಿ ಜೊತೆ ವರ್ಕ್ ಮಾಡೋ ಟೈಮಲ್ಲಿ ಅವ್ರ ರಿಯಾಕ್ಷನ್ಸ್ ಏನಿರುತ್ತೆ? ಸೆಲೆಬ್ರಿಟಿಗಳನ್ನ ಮಾತಾಡೋಕ್ಕೆ ಹೋದಾಗ ನಿಮ್ಮದು ಬ್ರ್ಯಾಂಡ್ ಬಗ್ಗೆ ನಾನು ಕೇಳಿದ್ದೀನಿ, ನಿಮ್ಮ ಕಂಪ್ನಿಗೆ ಒಳ್ಳೆಯ ಅಭಿಪ್ರಾಯ ಇದೆ, ಒಳ್ಳೆಯ ಹೆಸರಿದೆ, ಹಂಗಾಗಿ ಮಾಡ್ತೀನಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾವು ಯಾರಿಗೆ ಅಪ್ರೋಚ್ ಮಾಡಿದ್ದೀವೋ ಅವ್ರ ಕಡೆಯಿಂದ ಗುಡ್ ರೆಸ್ಪಾನ್ಸ್ ಬಂದಿದೆ. ಕಂಪ್ನಿಗೆ ಒಳ್ಳೆಯ ಹೆಸರು ಇರೋದ್ರಿಂದ ಬ್ರ್ಯಾಂಡ್ ಅಂಬಾಸಿಡರ್ಸು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಕ್ಷಯ ಗೋಲ್ಡ್ ಕಂಪನಿ ಗ್ರಾಹಕ ಸ್ನೇಹಿಯಾಗಿದೆ. ಜನ ನಮ್ಮ ಮೇಲಿಟ್ಟ ನಂಬಿಕೆಯಿಂದ ನಾವಿವತ್ತು ರಾಜ್ಯಾದ್ಯಂತ ಶಾಖೆಯನ್ನ ತೆರೆಯೋಕೆ ಸಾಧ್ಯವಾಗಿದೆ ಎಂತಾರೆ ಸತೀಶ್ ಗೌಡ. ತಮ್ಮ ಸಾಧನೆಗೆ ಜನರ ಬೆಂಬಲವೇ ಕಾರಣ ಅಂತ ಅವರು ಕೃತಜ್ಞತೆಯಿಂದ ಹೇಳ್ತಾರೆ. ಈ ಮಟ್ಟಕ್ಕೆ ನನ್ನ ಬೆಳೆಸಿರೋದು ನಾಡಿನ ಜನತೆ, ಕರ್ನಾಟಕ ಜನತೆಗೆ ನನ್ನ ಕೈಲಿ ಏನು ಸಹಕಾರ ಮಾಡ್ಬೋದೋ ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಇಷ್ಟೆಲ್ಲ ಐಶ್ವರ್ಯ ಬಾಳಲಿ ಬಂದರೂ ಸತೀಶ್ ಗೌಡರು ತಾವು ಬಂದ ದಾರಿಯನ್ನ ಮರೆತಿಲ್ಲ. ಅದಕ್ಕಾಗಿಯೇ ಅವರಿಗೆ ಕಷ್ಟದಲ್ಲಿರುವವರಿಗೆ ನೆರವಾಗುವಂತಹ ಗುಣ ಇದೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಆಂಬ್ಯುಲೆನ್ಸ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಿದ್ದಾಗ ಇವರೇ ಮುಂದೆ ನಿಂತು ಬಹಳಷ್ಟು ಆಂಬ್ಯುಲೆನ್ಸ್ ಅನ್ನ ಒದಗಿಸಿದ್ರು. ಇನ್ನು ಪ್ರತಿ ವರ್ಷ ಆಗಾಗ ಸಮಾಜ ಸೇವೆಗಾಗಿಯೇ ಒಂದಿಷ್ಟು ಹಣವನ್ನ ತೆಗೆದಿಟ್ಟು ಬಿಡ್ತಾರೆ. ಮಹಿಳೆಯರು, ವೃದ್ಧರು, ಶಾಲಾ ಮಕ್ಕಳು, ಅಸಹಾಯಕರ ಸೇವೆ ಮಾಡೋಕೆ ಅವರು ಯಾವತ್ತೂ ಶ್ರಮಿಸ್ತಾನೆ ಇರ್ತಾರೆ. ನಿಮ್ಮ ಸೇವೆಯ ಲೈಫ್ ಬಗ್ಗೆ ಶೇರ್ ಮಾಡೋದಾದರೆ? ಅದೊಂದು ನಮಗೆ ಖುಷಿ, ಯಾಕಂದರೆ ನಾವು ಕಷ್ಟದಿಂದ ಬಂದಿರೋದ್ರಿಂದ ನಮಗೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಮನೋಭಾವ ಇದೆ. ಇನ್ನೊಂದು, ಇವಾಗ ನಮಗೆ ಉದ್ಯಮದಿಂದ ಇನ್ಕಮ್ ಬರ್ತಾಯಿದೆ ಅಂದರೆ ಅದರಲ್ಲಿ ಒಂದು 5-10% ಯಾರು ಕಷ್ಟದಲ್ಲಿರ್ತಾರೋ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಅದಕ್ಕೆ ಉಪಯೋಗಿಸೋಣ ಅನ್ನೋದು ನಮ್ಮ ಓಕೆ. ಏನೆಲ್ಲ ಮಾಡಿದ್ದೀರಿ ಅಕ್ಷಯ್ ಗೋಲ್ಡ್ ಕಂಪನಿ? ನಿಮ್ಮ ಟ್ರಸ್ಟ್ ಕೂಡ ಇದೆಯಾ ಹೇಗೆ ಸರ್? ಅಕ್ಷಯ ಫೌಂಡೇಶನ್. ಓಕೆ, ಫೌಂಡೇಶನ್ ಮುಖಾಂತರ ಏನೇನು ಮಾಡ್ತಾ ಇದ್ದೀರಿ? ಅದೇ ಇವಾಗ ನೀವು ಗೊತ್ತಿರೋಂಗೆ ಆಂಬುಲೆನ್ಸ್ ಮಾಡಿದ್ದೀವಿ, ಆಮೇಲೆ ಇವಾಗ ಟ್ಯಾಬ್ ಮಾಡಿದ್ದೀವಿ. ಆಂಬುಲೆನ್ಸ್ ಸರ್ಕಾರ ಕೊಟ್ಟಿರೋದು? ಸರ್ಕಾರ ಕೊಟ್ಟಿರೋದು. ಓಕೆ, ಅಂದರೆ ತಾವೇ ಖರೀದಿ ಮಾಡಿ ಸಿಸ್ಟಮ್ಗಳನ್ನೆಲ್ಲ ಸೆಟ್ ಮಾಡಿ ಗೌರ್ಮೆಂಟ್ ಕೊಟ್ಟು? ಹೌದು, ಗೌರ್ಮೆಂಟಿಗೆ ಕೊಟ್ಟಿರೋದು ಕೋವಿಡ್ ಟೈಮಲ್ಲಿ. ಆಮೇಲೆ ಇದು PPE ಕಿಟ್ಟು,
ಆಮೇಲೆ ಒಂದು 2,000 ಜನಕ್ಕೆ ಡೈಲಿ ಊಟ ವಿತರಣೆ ಮಾಡಿದ್ವಿ ಕರೋನಾ ಟೈಮಲ್ಲಿ. ಆಮೇಲೆ ಇವಾಗ ನಮ್ಮದು ಮಧುಗಿರಿಯಲ್ಲಿ ಒಂದು 6 ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ದತ್ತು ತಗೊಂಡು ಇದು ಮಾಡ್ತಾಯಿದ್ದೀವಿ. ಓಕೆ, ಅಂದರೆ ಸರ್ಕಾರಿ ಶಾಲೆಗಳು. ಸರ್ಕಾರಿ ಶಾಲೆಗಳು. ಓಕೆ ಓಕೆ. ಆಮೇಲೆ ಇವಾಗ SLC ಓದ್ತಿರೋಂಥ ಮಕ್ಕಳಿಗೆ ಟ್ಯಾಬ್ ವಿತರಣೆ ಮಾಡ್ತಾಯಿದ್ದೀವಿ. ಈ ಥರ ನಮ್ಮದೇ ಆದಂಥ ಒಂದು ಸ್ವಲ್ಪ ಕೆಲಸಗಳು ಮಾಡ್ತಾಯಿದ್ದೀವಿ. ಏನೇನು ಆಲೋಚನೆಗಳಿದೆ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ, ಸೇವೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅಂತಿದ್ದೀರಿ? ಅದೇ ಒಂದು ಸ್ಕೂಲ್ ಮಾಡಬೇಕು ಅಂತ ಇದ್ದೀನಿ ಫ್ರೀ ಕಾಸ್ಟಲ್ಲಿ. ಆಮೇಲೆ ಇವಾಗ ನಮ್ಮ ಇದರಲ್ಲಿ ವೃದ್ಧಾಪ್ಯ ವೇತನ ಇರೋರಿಗೆ ಒಂದೆರಡು ಆಶ್ರಮ ದತ್ತು ತಗೋಬೇಕು. ಈ ಥರ ಎಲ್ಲ ಕಾನ್ಸೆಪ್ಟ್. ಓಕೆ, ತಾವು ಒಂದು ಆ್ಯಪ್ ಕೂಡ ಮಾಡ್ತೀರಿ, ಒಂದು ಅವೇರ್ನೆಸ್ ಆ್ಯಪ್ ಕೂಡ ಮಾಡ್ತೀರಿ ಅಕ್ಷಯ್ ಗೋಲ್ಡ್ ಕಂಪ್ನಿ ಕಡೆಯಿಂದ. ಏನು ಆ್ಯಪ್ ಆ್ಯಕ್ಚುಲಿ ಇದು ಏನು ಮಾಡಿದ್ರಿ? ಇದು ಸುರಕ್ಷಾ ಆ್ಯಪ್ ಅಂತ, ಮಹಿಳೆಯ ಸುರಕ್ಷೆಗೆ ಶ್ರೀಮತಿ ರೂಪಾ ಮೇಡಮ್ಮು ಮತ್ತು ಶಶಿಕುಮಾರ್ ಸಾಹೇಬರು ಅದು ಒಂದು ಲೇಡೀಸ್ಗೆ ಒಂದು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಮಗೊಂದು ಇದು ಮಾಡಿಕೊಟ್ರು. ನಾವೇ ಅಕ್ಷಯ್ ಗೋಲ್ಡ್ ಕಂಪ್ನಿಯಿಂದ ಅದನ್ನು ಸ್ಪಾನ್ಸರ್ ಮಾಡಿ ಅದನ್ನು ಒಂದು ನಾಡಿನ ಜನತೆಗೆ ಅರ್ಪಿಸ್ತೀವಿ. ಮನುಷ್ಯನಿಗೆ ಒಳ್ಳೆಯ ಮನಸ್ಸು, ನಿಖರವಾದ ಗುರಿ, ಶ್ರದ್ಧೆ, ಪ್ರಾಮಾಣಿಕತೆ, ಇನ್ನೊಬ್ಬರನ್ನ ಗೌರವದಿಂದ ಕಾಣುವ ಮನೋಭಾವ ಇದ್ರೆ ನಿಧಾನವಾಗಿ ಮೇಲಕ್ಕೇರಬಹುದು ಅನ್ನೋದಕ್ಕೆ ಅಕ್ಷಯ ಗೋಲ್ಡ್ ಕಂಪನಿ ಮಾಲೀಕರಾದ ಸತೀಶ್ ಗೌಡ ಒಂದು ಉತ್ತಮ ಉದಾಹರಣೆ. ಎಸ್, ಇದು ಈ ವಾರದ ನಾನು ನನ್ನ ಸಾಧನೆಯ ಸಾಧಕರು. ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನಾನು ನನ್ನ ಸಾಧನೆಯಲ್ಲಿ ಇರುವಂತಹ ಸಾಧಕರು ಯಾರು ನೋಡ್ತಾ ಇರಿ. ನ್ಯೂಸ್ ಫಾಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.